ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗಷ್ಟೇ ಬಿಡುಗಡೆಯಾದಂಥ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ಟ್ರೇಲರ್ ಅನ್ನು ಒನ್ ವರ್ಡ್ ಅಲ್ಲಿ ನಾವು ರಿವ್ಯೂ ಮಾಡಬೇಕಂದ್ರೆ ದಿಸ್ ಇಸ್ ದ ಮಾರ್ವಲಸ್ ಟ್ರೇಲರ್, ಸೂಪರ್ ಎಂಟರ್ಟೈನಿಂಗ್ ಟ್ರೇಲರ್ ಅಂತ ಹೇಳ್ಬೋದು. ಜೊತೆಗೆ ಸುದೀಪ್ ಅಭಿನಯದ ಈ ಮಾರ್ಕ್ ಸಿನಿಮಾ ಕ್ರಿಸ್ಮಸ್ ದಿನದಂದು ರಾಜ್ಯದಾದ್ಯಂತ ಅಥವಾ ನಮ್ಮ ಭಾರತ ದೇಶದಾದ್ಯಂತ ತೆರೆಗೆ ಅಪ್ಪಳಿಸುತ್ತೆ. ಈ ಹಿಂದೆ ಕೂಡ ಮ್ಯಾಕ್ಸ್ ಸಿನಿಮಾ ಕೂಡ ಕಳೆದ ಒಂದು ವರ್ಷದ ಹಿಂದೆ ಡಿಸೆಂಬರ್ 25ಕ್ಕೆ ತೆರೆ ಕಂಡಿದ್ದು. ಜೊತೆಗೆ ಸುಮಾರು 100 ಕೋಟಿ ಹಣವನ್ನು ಕೂಡ ಸಿನಿಮಾ ಗಳಿಸಿತ್ತು. ಮಾರ್ಕ್ ಸಿನಿಮಾದ ವಿಚಾರಕ್ಕೆ ಬಂದಾಗ ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರು ಇನ್ಸ್ಪೆಕ್ಟರ್ ರೋಲನ್ನು ನಿರ್ವಹಿಸ್ತಾರೆ ಮತ್ತು ಅದು ಕೂಡ ಒಂದು ನೈಟಲ್ಲಿ ಆಗುವಂಥ ಒಂದು ಕಥೆಯನ್ನು ಹಿಡ್ಕೊಂಡು ಆ ಕಥೆಯನ್ನು ಅಚ್ಚುಕಟ್ಟಾಗಿ ನರೇಟ್ ಮಾಡಿದ್ರು ವಿಜಯ್ ಕಾರ್ತಿಕೇಯನ್ ಅಂದರೆ ನಿರ್ದೇಶಕರು. ಅವರು ಕೂಡ ತಮಿಳು ನಿರ್ದೇಶಕರು. ಆದರೂ ಕೂಡ ಸುದೀಪ್ ಅವರ ಮೇಲೆ ನಂಬಿಕೆ ಇಟ್ಟು ಒಂದು ಕಥೆಯನ್ನು ಸುದೀಪ್ ಅವರಿಗೆ ಶೂಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮ್ಯಾಕ್ಸ್ ಸಿನಿಮಾವನ್ನು ಮಾಡಿದ್ರು. ಅದು ಆ ಸಿನಿಮಾದಲ್ಲಿ ಸುದೀಪ್ ಅವರು ಇನ್ಸ್ಪೆಕ್ಟರ್ ರೋಲಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಈ ಮಾರ್ಕ್ ವಿಷಯಕ್ಕೆ ಬಂದಾಗ ಅಜಯ್ ಮಾರ್ಖಂಡೆ ಎನ್ನುವಂಥ ಪಾತ್ರದಲ್ಲಿ ಸುದೀಪ್ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಅವರಿಗೆ ಇನ್ಸ್ಪೆಕ್ಟರಿಂದ ಸ್ವಲ್ಪ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಅವರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಾರೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆದ ಸುದೀಪ್ ಅವರು ಈ ಸಿನಿಮಾದಲ್ಲಿ ಸ್ವಲ್ಪ ಮಾಸ್ ಡೈಲಾಗು, ಮಾಸ್ ಲುಕ್ಕು, ಖಡಕ್ ಮ್ಯಾನರಿಸಮ್ ಇವೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗುತ್ತೆ. ಸುಮಾರು 2 ನಿಮಿಷ 26 ಸೆಕೆಂಡ್ಗಳ ಈ ಸಿನಿಮಾದ ಟ್ರೇಲರ್ನ ಒನ್ ವರ್ಡಲ್ಲಿ ಹೇಳಲಿಕ್ಕೆ ಅದು ಅಸಾಧ್ಯ. ದಿಸ್ ಇಸ್ ದ ಸೂಪರ್ ಟ್ರೇಲರ್ ಅಂತ ಹೇಳ್ಬೋದು. ಜೊತೆಗೆ ಆ ಸೂಪರ್ ಟ್ರೇಲರ್ನಲ್ಲಿ ಎಲ್ಲೂ ಕತೆ ಎಳೆಯನ್ನು ಬಿಟ್ಕೊಡ್ದಿದ್ರು ಕೂಡ ಒಂದು ಕರಾಳ ಕತೆ ಇದೆ ಅನ್ನೋದು ನಮ್ಗೆ ಅರಿವಾಗುತ್ತೆ. ಯಾಕಂದರೆ ಅಲ್ಲಿ ರಾಜಕೀಯಕ್ಕೋಸ್ಕರ ರಾಜಕೀಯ ನಾಯಕರು ಏನನ್ನು ಬೇಕಾದರೂ ಮಾಡ್ತಾರೆ. ಜೊತೆಗೆ ಅಂಥ ಕೆಟ್ಟ ರಾಜಕಾರಣಿಗಳನ್ನ SP ಆದಂಥ ಸುದೀಪ್ ಅವರು ಹೇಗೆ ಮಟ್ಟ ಹಾಕ್ತಾರೆ ಅನ್ನೋದು ಕೂಡ ಇದೀಗ ನಮಗೆ ತಿಳಿದು ಬರುವಂಥ ಒಂದು ಟ್ರೇಲರ್ನ ಪ್ರಮುಖ ಅಂಶವಾಗಿದೆ. ಅಲ್ಲಿ ರಾಜಕಾರಣಿ ಹೇಳ್ತಾರೆ, ನಾನು ಅಧಿಕಾರವನ್ನು ಕಳ್ಕೊಂಡು ಅಪೋಸಿಷನ್ ಲೀಡರ್ ಆಗೋದಕ್ಕೂ, ಜೊತೆಗೆ ನೀನು ಪದೇ ಪದೇ ಸಸ್ಪೆಂಡ್ ಆಗಿ ಮನೆಯಲ್ಲಿರೋದಕ್ಕೂ ಕೂಡ ಯಾವುದೇ ಕಾರಣ ಬೇಕಿಲ್ಲ. ನಾನು ಮನ್ಸು ಮಾಡಿದ್ರೆ ನೀನು ಸರ್ವಿಸ್ನಲ್ಲಿದ್ದರೂ ಕೂಡ ನಿನ್ನನ್ನು ಯಾವುದೋ ಒಂದು ರೀಸನಲ್ಲಿ ಸಸ್ಪೆಂಡ್ ಮಾಡ್ತೇನೆ ಅಥವಾ ನಿನ್ನನ್ನು ಮನೆಯಲ್ಲಿ ಕೂರಿಸ್ತೇನೆ ಅನ್ನುವಂಥ ಡೈಲಾಗ್ ಇದೆಯಲ್ಲ, ಅದು ಅತ್ಯಂತ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಯಾಕಂದರೆ ರಾಜಕಾರಣಿಗಳು ಹೇಗೆ ಮಾಡ್ತಾರೆ ಅನ್ನೋದನ್ನು ನಿರ್ದೇಶಕರು ಅಚ್ಚುಕಟ್ಟಾಗಿ ತೋರಿಸಿದರೆ ಅಲ್ಲಿ ಮಕ್ಕಳು ಕಿಡ್ನಾಪ್ ಆಗುತ್ತೆ. ಕಿಡ್ನಾಪ್ ಆದ ಮಕ್ಕಳನ್ನು ಕಂಪ್ಲೇಂಟ್ ಕೊಟ್ಟರೆ ಆ ಮಕ್ಕಳ ಒಂದು ಬೇರೆ ಸಿಗತ್ತೆ ಅನ್ನೋದು ಕೂಡ, ಅಂದರೆ ಅವರ ದೇಹ ಸಿಗತ್ತೆ ಅನ್ನೋದು ಕೂಡ ಕಥೆಯ ಒಂದು ಮುಖ್ಯ ಅಂಶ ಆಗುತ್ತೆ. ಹಾಗಾಗಿ ಆ ರಾಜಕಾರಣಿಗಳನ್ನು ಮಟ್ಟ ಹಾಕಲಿಕ್ಕೆ ಸುದೀಪ್ ಅವರು ಹೇಗೆ ತಯಾರಾಗ್ತಾರೆ, ಸಸ್ಪೆಂಡಲ್ಲಿದ್ದರೂ ಕೂಡ ನಾನು ಕೆಲಸ ಮಾಡ್ತೇನೆ ಅನ್ನುವಂಥ ಆ ಮಾತಿದೆಯಲ್ಲ, ಅದು ಇದೀಗ ಟ್ರೇಲರ್ನ ಅತ್ಯಂತ ದೊಡ್ಡ ಹೈಲೈಟ್ ಅಂತ ಹೇಳ್ಬೋದು. ಇದರ ಮುಖ್ಯವಾಗಿ ನಾವು ಗಮನಿಸಬೇಕಂದ್ರೆ ಸುದೀಪ್ ಅವರು ಯಾವ ಥರದಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಸುದೀಪ್ ಅವರು ಯಾವ ಥರದಲ್ಲಿ ಡೈಲಾಗ್ ಡೆಲಿವರಿ ಮಾಡ್ತಾರೆ ಅನ್ನೋದರ ಜೊತೆಗೆ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಅವರ ಒಂದು ನರೇಷನ್ ಇದೆಯಲ್ಲ, ಅದು ಅತ್ಯಂತ ಅಚ್ಚುಕಟ್ಟಾಗಿ ಬಂದಿದೆ. ಮತ್ತು ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಕಳೆದ ಒಂದು ವರ್ಷದ ಹಿಂದೆ ತೆರೆಕೊಂಡು ಭರ್ಜರಿ ಯಶಸ್ಸನ್ನು ಗಳಿಸಿ ಸುಮಾರು 100 ಕೋಟಿ ಹಣ ಗಳಿಸುವ ಮಟ್ಟಿಗೆ ಯಶಸ್ಸು ಕಂಡ ನಂತರ ಅತ್ಯಂತ ತುರ್ತುಗತಿಯಲ್ಲಿ ಮಾರ್ಕ್ ಸಿನಿಮಾವನ್ನು ರೆಡಿ ಮಾಡ್ತಾರೆ. ಸುದೀಪ್ ಅವರು ಹೇಳ್ತಾರೆ ವಿಜಯ್ ಕಾರ್ತಿಕೇಯನ್ ಅವರಿಗೆ, ಅತ್ಯಂತ ವೇಗವಾಗಿ ಕತೆ ರೆಡಿ ಮಾಡಿ, ಅತ್ಯಂತ ಬೇಗ ನೀವು ಶೂಟಿಂಗ್ ಮುಗಿಸಿ ಇದೇ 2025 ಡಿಸೆಂಬರ್ 25ಕ್ಕೆ ನನ್ನ ಮತ್ತೊಂದು ಸಿನಿಮಾ ಅಂದರೆ ಮಾರ್ಕ್ ಸಿನಿಮಾ ಕೂಡ ತೆರೆಗೆ ಬರಬೇಕೆನ್ನುವಂಥ ಒಂದು ಸೂಚನೆ ಕೊಟ್ಟಾಗ ನಿರ್ದೇಶಕರು ಎಲ್ಲೂ ಕೂಡ ತರಾತುರಿಗೆ ಬೆಳೆದು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿ ಇನ್ನೇನು 15-20 ದಿನಗಳ ನಂತರ ತೆರೆ ಕಾಣಬೇಕಾದಂಥ ಈ ಮಾರ್ಕ್ ಸಿನಿಮಾ ಅಚ್ಚುಕಟ್ಟಾಗಿ ಟ್ರೇಲರ್ನ ಜನರಿಗೆ ಮುಗಿಸಿದ್ದಾರೆ. ಮತ್ತು ಜನರ ಒಂದು ಅಭಿಪ್ರಾಯವನ್ನು, ಜನರ ಒಂದು ನಿರೀಕ್ಷೆಯನ್ನು ಮುಟ್ಟುವಲ್ಲಿ ಇದು ಸಫಲವಾಗಿದೆ ಅಂತ ಹೇಳ್ಬೋದು. ನಾವು ಕೆಲವೊಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು. ಮಾರ್ಕ್ ಸಿನಿಮಾವನ್ನು ಮ್ಯಾಕ್ಸ್ ಸಿನಿಮಾ ನಿರ್ದೇಶಕರಾದಂಥ ವಿಜಯ್ ಕಾರ್ತಿಕೇಯನ್ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಅಜನೀಶ್ ಲೋಕನಾಥ್ ಎನ್ನುವಂಥ ಒಬ್ಬ ಅಪ್ಪಟ ಸಂಗೀತ ನಿರ್ದೇಶಕ ಮ್ಯಾಕ್ಸ್ ಸಿನಿಮಾಕ್ಕೂ ಕೆಲಸ ಮಾಡಿದರು. ಜೊತೆಗೆ ಇಲ್ಲೂ ಕೂಡ ಅವರೇ ಮಾರ್ಕ್ ಸಿನಿಮಾದಲ್ಲೂ ಕೂಡ ಅವರೇ ಮ್ಯೂಸಿಕನ್ನು ಮಾಡಿದ್ದಾರೆ. ನಿಮಗೆಲ್ಲೂ ಕೂಡ ಟ್ರೇಲರ್ನಲ್ಲಿ ಒಂದು ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಏನೇನೋ ಕಥೆ ಹೇಳುವಂಥ ಪ್ರಯತ್ನ ಮಾಡಿಲ್ಲ. ಒಂದು ಮ್ಯೂಸಿಕಲ್ ಟ್ರೇಲರ್ನಲ್ಲಿ ಒಂದು ಮಾಸ್ ಲುಕ್ ಆಗಿ, ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಆಗಿ, ಒಂದು ಆ್ಯಕ್ಷನ್ ಪ್ಯಾಕ್ ಟ್ರೇಲರ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇದೇ ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ತೆರೆಗೆ ಬರುತ್ತೆ. ಸುದೀಪ್ ಅವರು ಯಾವೆಲ್ಲ ದಾಖಲೆಗಳನ್ನು ಮುರಿತಾರೆ ಅನ್ನೋದು ಕಾದು ನೋಡಬೇಕು. ಈಗಾಗಲೇ ದರ್ಶನ್ ಅವರ ಡೆವಿಲ್ ಸಿನಿಮಾದ ಟ್ರೇಲರ್ ಕೂಡ ಹಿಟ್ ಆಗಿದೆ. ಜೊತೆಗೆ ಮಿಲಿಯನ್ಸ್ ವ್ಯೂಸನ್ನು ಕೂಡ ಪಡ್ಕೊಂಡಿದೆ. ಇದೇ ಡಿಸೆಂಬರ್ 11ಕ್ಕೆ ಇಡೀ ನಮ್ಮ ಕರ್ನಾಟಕದಾದ್ಯಂತ ಡೆವಿಲ್ ಸಿನಿಮಾ ಬರುತ್ತೆ. ಅದಾದ ನಂತರ ಕೇವಲ ಒಂದು 2 ವಾರದಲ್ಲಿ ಮಾರ್ಕ್ ಸಿನಿಮಾ ಬರುತ್ತೆ. ಮಾರ್ಕ್ ಜೊತೆಗೆ 3 ಜನ ಸೂಪರ್ ಸ್ಟಾರ್ಗಳು ನಟಿಸಿದಂಥ ಮತ್ತೊಬ್ಬ ಸಂಗೀತ ನಿರ್ದೇಶಕ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನದ ಜವಾಬ್ದಾರಿ ಹೊತ್ತಂಥ ಅರ್ಜುನ್ ಜನ್ಯ ಅವರ 45 ಸಿನಿಮಾ ಕೂಡ ತೆರೆಗೆ ಬರುತ್ತೆ. ಹಾಗಾಗಿ ನರ್ತಕಿ, ಸಂತೋಷ್, ಮೂವಿ ಲ್ಯಾಂಡ್ ಹೀಗೆ ಎಲ್ಲೆಲ್ಲಿ ಸಿನಿಮಾ ಥಿಯೇಟರ್ಗಳು ಖಾಲಿ ಇದೆಯಾ ಅಲ್ಲೆಲ್ಲ ಕೂಡ ದರ್ಶನ್ ಅವರ ಸಿನಿಮಾ ಓಡುತ್ತೆ.
ಡಿಸೆಂಬರ್ 11ಕ್ಕೆ, ಡಿಸೆಂಬರ್ 25ಕ್ಕೆ ಸುದೀಪ್ ಅವರ ಮಾರ್ಕ್ ಸಿನಿಮಾ ತೆರೆಗೆ ಬರುತ್ತೆ. ಜೊತೆಗೆ ಅದೇ ದಿನ ರಾಜ್ಬಿ ಶೆಟ್ಟಿ, ಶಿವಣ್ಣ ಮತ್ತು ಉಪೇಂದ್ರ ಅಭಿನಯದ 45 ಸಿನಿಮಾ ಕೂಡ ತೆರೆಗೆ ಬರುತ್ತೆ. ಹಾಗಾಗಿ ಈ ಡಿಸೆಂಬರ್ ಎನ್ನುವುದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತ ಹೇಳ್ಬೋದು. ಮತ್ತು ಗಾಂಧಿನಗರವನ್ನು ಇಡೀ ನಮ್ಮ ಕನ್ನಡ ಸಿನಿಮಾ ಆಳತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಇಲ್ಲ. ಆದರೆ ದರ್ಶನ್, ಸುದೀಪ್, ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಂತ 5 ಸೂಪರ್ ಸ್ಟಾರ್ಗಳು 1-2 ವಾರದಲ್ಲಿ ಗಾಂಧಿನಗರದ ಜನರನ್ನು ಹೇಗೆ ತಲುಪ್ತಾರೆ, ಜೊತೆಗೆ ನಮ್ಮ ಕರ್ನಾಟಕದ ಜನರನ್ನು ಹೇಗೆ ತಲುಪ್ತಾರೆ ಅನ್ನೋದು ಕೂಡ ಇದೀಗ ಜನರ ಮುಂದೆ ಇರುವಂಥ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿ 1-2 ವಾರ ಹೆಚ್ಚು ಕಡಿಮೆ ಮಾಡಬೇಕಿತ್ತು. ಆದರೆ ಡಿಸೆಂಬರ್ ಸಿನಿಮಾ ಒಂದು ವಲಯಕ್ಕೆ ಲಕ್ಕಿ ತಿಂಗಳಾಗಿರುವುದನ್ನು ಎಲ್ಲರೂ ಕೂಡ ತಮ್ಮ ಸಿನಿಮಾವನ್ನು ಡಿಸೆಂಬರ್ನಲ್ಲಿ ಟೆಸ್ಟ್ ಮಾಡಬೇಕು, ಡಿಸೆಂಬರ್ನಲ್ಲಿ ಜನರಿಗೆ ತಲುಪಿಸಬೇಕು, ಜನರಿಗೆ ರಜೆ ಇರುತ್ತೆ ಅನ್ನುವಂಥ ಒಂದು ವಿಷಯದಿಂದ ನಿರ್ಮಾಪಕರು ಡಿಸೆಂಬರ್ನೇ ತಮ್ಮ ಸತ್ವ ಪರೀಕ್ಷೆಗಾಗಿ ಒಳಪಡಿಸಿಕೊಂಡಿದ್ದಾರೆ. ಹಾಗಾಗಿ ಡಿಸೆಂಬರ್ 11ಕ್ಕೆ ಡೆವಿಲ್ ಬರುತ್ತೆ, ಡಿಸೆಂಬರ್ 25ಕ್ಕೆ ಆಪ್ತರಾಗಿರುವಂಥ ಸುದೀಪ್, ಶಿವಣ್ಣ, ಉಪೇಂದ್ರ ಅವರ ಸಿನಿಮಾ ಬರುತ್ತೆ. ಜೊತೆಗೆ ರಾಜ್ಬಿ ಶೆಟ್ಟಿ ಕೂಡ ಅಭಿನಯಿಸಿದೆ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮ ಕಡೆಯಿಂದ ಅಂತ ಹೇಳ್ತಾ, ಈ ಮಾರ್ಕ್ ಸಿನಿಮಾದ ಟ್ರೇಲರ್ ಮಾತ್ರ ಅತ್ಯದ್ಭುತವಾಗಿದೆ. ಸುದೀಪ್ ಅವರ ಅಭಿಮಾನಿಗಳಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ. ಜೊತೆಗೆ ಇದೀಗ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ತಮ್ಮ ಅಚ್ಚುಕಟ್ಟಾದ ಚಾಪನ್ನು ಮೂಡಿಸಿದರೆ 12ನೇ ಸೀಸನ್ ಕೂಡ ಅವರೇ ನಡೆಸ್ಕೊಡ್ತಿದ್ರು. ಅಂದರೆ ಸುದೀಪ್ ಅವರಿಗೆ ಯಾವುದೇ ಪ್ರಮೋಷನ್ ಬೇಡ. ಸುದೀಪ್ ಅವರ ಸಿನಿಮಾ ತೆರೆಗೆ ಬಂದರೆ ಅದು ಆಟೋಮೆಟಿಕ್ ಆಗಿ ಜನರನ್ನು ರೀಚ್ ಆಗುತ್ತೆ ಮತ್ತು ಆಡಿಯನ್ಸ್ ಕೂಡ ಸುದೀಪ್ ಅವರ ಸಿನಿಮಾಕ್ಕಾಗಿ ಕಾದು ಕುಳಿತಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ಇನ್ಸ್ಪೆಕ್ಟರ್ ರೋಲಿಂದ SP ಆಗಿ ಪ್ರಮೋಷನ್ ಪಡ್ಕೊಂಡು ಸ್ವಲ್ಪ ಅಧಿಕಾರವನ್ನು ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ರಾಜಕಾರಣಿಗೆ ಪದೇ ಸಸ್ಪೆಂಡ್ ಮಾಡಿದ್ರು ಕೂಡ ಸುದೀಪ್ ಅವರ ಈ ಆಕ್ಷನ್ ಪ್ಯಾಕ್ಡ್ ಟ್ರೇಲರ್ ಇದೆಯಲ್ಲ ಅದು ಜನರನ್ನ ತಲುಪುತ್ತೆ. ಜೊತೆಗೆ ಅಧಿಕಾರ ಇಲ್ಲದಿದ್ರೂ ಕೂಡ ಸುದೀಪ್ ಅವರು ಹೇಗೆ ತನ್ನ ಒಂದು ಚಾಪನ್ನು ಮೂಡಿಸ್ತಾರೆ ಅನ್ನೋದು ಕೂಡ ಇದೀಗ ಈ ಟ್ರೇಲರ್ನ ಲೈನ್ ಹೈಲೈಟ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸುದೀಪ್ ಅವರ ಸಿನಿಮಾದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಹಾಕ್ತೀವಿ. ಇದಾಗ್ತೀವಿ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.